ಹಾಯ್ ಫ್ರೆಂಡ್ಸ್, ಕರ್ನಾಟಕ ಮಹಿಳಾ ರಾಜಕಾರಣಿಗಳು ಯಾರು? ಈ ಮಹಿಳಾ ಪೊಲಿಟಿಷಿಯನ್ಗಳ ಪತಿಯರು ಯಾರು? ಇವರ ಹಿನ್ನೆಲೆ ಬಗ್ಗೆ ನಿಮಗೆಷ್ಟು ಗೊತ್ತು? ಗಂಡಂದಿರು ಏನ್ ಮಾಡ್ತಿದ್ದಾರೆ? ಯಾವ ಪಕ್ಷದಲ್ಲಿ ಹೆಚ್ಚು ಮಹಿಳಾ ರಾಜಕಾರಣಿಗಳಿದ್ದಾರೆ? ಇವರಲ್ಲಿ ಯಾರೆಲ್ಲ ಗೆದ್ದು ಸಂಸದೆ ಶಾಸಕಿಯಾಗಿದ್ದಾರೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದಲ್ಲಿರೋ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಶೋಭಾ ಕರಂದ್ಲಾಜೆ ರಾಜ್ಯ ಬಿಜೆಪಿಯ ಆರಂಭಿಕ ಹಂತದ ಲೀಡರ್ಗಳಲ್ಲಿ ಇವರು ಕೂಡ ಮೊದಲ ಸಾಲಿನಲ್ಲಿ ಬರ್ತಾರೆ. ಇವರು ಒಂದ್ಸಲ MLC, ಒಂದು ಸಲ ಶಾಸಕಿ ಮತ್ತು 3 ಸಲ ಸಂಸದೆಯಾಗಿದ್ದಾರೆ. ಸದ್ಯ ಕೇಂದ್ರದ ಮೋದಿ ಸರ್ಕಾರದಲ್ಲಿ ಸಚಿವ ಸ್ಥಾನ ಕೂಡ ಪಡೆದಿದ್ದಾರೆ. ಇವರು ಮದುವೆ ಆಗಿಲ್ಲ. ಇವರ ಹತ್ರ 13,88,00,000 ರೂಪಾಯಿ ಮೌಲ್ಯದ ಆಸ್ತಿ, 1 kg 650 ಗ್ರಾಂ ತೂಕದ ಚಿನ್ನಾಭರಣ ಇದೆ. ಪ್ರಭಾ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ನಾಯಕಿ ಪ್ರಭಾ ಮಲ್ಲಿಕಾರ್ಜುನ್ ಸಚಿವರಾಗಿರೋ SS ಮಲ್ಲಿಕಾರ್ಜುನ್ ಅವರ ಪತ್ನಿ. ಪ್ರಭಾ ದಾವಣಗೆರೆ ಕ್ಷೇತ್ರದಿಂದ ಮೊದಲ ಬಾರಿಗೆ ಸಂಸದೆಯಾಗಿದ್ದಾರೆ. ಇವರ ಕುಟುಂಬದ ಬಳಿ 241 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಇನ್ನು ಖುದ್ದು ಪ್ರಭಾ ಬಳಿ 3 kg 189 ಗ್ರಾಂ ಚಿನ್ನಾಭರಣ ಕೂಡ ಇದೆ. ಸಂಯುಕ್ತಾ ಪಾಟೀಲ್ ಸಚಿವ ಶಿವಾನಂದ ಪಾಟೀಲ್ ಮಗಳು ಸಂಯುಕ್ತಾ ಪಾಟೀಲ್. ಇವರು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬಾಗಲಕೋಟೆಯಿಂದ ಸ್ಪರ್ಧಿಸಿ ಸೋಲು ಕಂಡಿದ್ರು. ಇವರು ಶಿವಕುಮಾರ್ ತಲಂಪಲ್ಲಿ ಅನ್ನೋರನ್ನ ಮದುವೆಯಾಗಿದ್ದಾರೆ. ಇವರ ಹತ್ರ 3,96,00,000 ರೂಪಾಯಿ ಮೌಲ್ಯದ ಆಸ್ತಿ ಮತ್ತು ಅರ್ಧ ಕೆಜಿಯಷ್ಟು ಚಿನ್ನವಿದೆ. ಪ್ರಿಯಾಂಕಾ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಮಗಳು ಪ್ರಿಯಾಂಕಾ ಜಾರಕಿಹೊಳಿ. ಇವರು ಚಿಕ್ಕೋಡಿಯಲ್ಲಿ ಈ ಸಲ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆದ್ದಿದ್ದಾರೆ. ಈಕೆ ಬಳಿ 9,11,00,000 ರೂಪಾಯಿ ಮೌಲ್ಯದ ಆಸ್ತಿ ಇದ್ದು 100 ಗ್ರಾಂ ಚಿನ್ನವೂ ಇದೆ. ಸುಮಲತಾ ಈಗ ಬಿಜೆಪಿಯಲ್ಲಿರೋ ಮಾಜಿ ಸಂಸದೆ ಸುಮಲತಾ 2019ರಲ್ಲಿ ಪಕ್ಷೇತರರಾಗಿ ಮಂಡ್ಯದಲ್ಲಿ ಸ್ಪರ್ಧಿಸಿ ವಿನ್ನಾದ್ರು. ರೆಬಲ್ ಸ್ಟಾರ್ ಅಂಬರೀಶ್ ಇವರ ಪತಿ. ಆದ್ರೆ 2018ರಲ್ಲಿ ಅಂಬರೀಶ್ ವಿಧಿವಶರಾದ್ರು. ದಂಪತಿಗೆ ಓರ್ವ ಮಗ ಇದ್ದಾರೆ. ಇವರ ಹತ್ರ 23,41,00,000 ರೂಪಾಯಿ ಮೌಲ್ಯದ ಆಸ್ತಿ ಮತ್ತು 5.5 kg ತೂಕದ ಚಿನ್ನ ಇದೆ. ಮಂಗಳಾ ಸುರೇಶ್ ಅಂಗಡಿ ಇವರು ಬಿಜೆಪಿಯ ಖ್ಯಾತ ನಾಯಕ ಸುರೇಶ್ ಅಂಗಡಿ ಅವರ ಪತ್ನಿ. ಬೆಳಗಾವಿ ಸಂಸದರಾಗಿದ್ದ ಸುರೇಶ್ ಅಂಗಡಿ 2020ರಲ್ಲಿ ಸಾವನ್ನಪ್ಪಿದ್ರು. ಆ ಕ್ಷೇತ್ರದಲ್ಲಿ ಪತ್ನಿ ಮಂಗಳಾ ಸುರೇಶ್ ಸ್ಪರ್ಧಿಸಿ ವಿನ್ನಾಗಿದ್ರು. ಇವರಿಗೆ 2 ಹೆಣ್ಣು ಮಕ್ಕಳಿದ್ದಾರೆ. ಇವರ ಹತ್ರ 137 ಕೋಟಿ ರೂಪಾಯಿ ಆಸ್ತಿ ಮತ್ತು 1 kg 600 ಗ್ರಾಂ ತೂಕದ ಚಿನ್ನವಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಂಗ್ರೆಸ್ ನಾಯಕಿ ಲಕ್ಷ್ಮೀ ಹೆಬ್ಬಾಳ್ಕರ್ 2 ಸಲ ಬೆಳಗಾವಿ ಗ್ರಾಮೀಣ ವಿಧಾನಸಭೆಯಿಂದ ವಿನ್ನಾಗಿದ್ದಾರೆ. ಈಗ ಸಚಿವೆಯೂ ಆಗಿದ್ದಾರೆ. ಇವರ ಗಂಡ ರವೀಂದ್ರ ಹೆಬ್ಬಾಳ್ಕರ್ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರು. ದಂಪತಿಗೆ ಓರ್ವ ಮಗ ಇದ್ದಾರೆ. ಇವರ ಹತ್ರ 13,18,00,000 ರೂಪಾಯಿ ಮೌಲ್ಯದ ಆಸ್ತಿ, 546 ಗ್ರಾಂ ತೂಕದ ಚಿನ್ನವಿದೆ. ಅನ್ನಪೂರ್ಣ ಬಳ್ಳಾರಿ ಸಂಸದ ಕಾಂಗ್ರೆಸ್ ನಾಯಕ ತುಕಾರಾಂ ಪತ್ನಿ ಅನ್ನಪೂರ್ಣ. ಈಕೆ ಸಂಡೂರಿನಿಂದ ಮೊದಲ ಬಾರಿಗೆ ಶಾಸಕಿಯಾಗಿ ಆಯ್ಕೆ ಆಗಿದ್ದಾರೆ. ದಂಪತಿಗೆ 3 ಮಕ್ಕಳಿದ್ದಾರೆ. ಅನ್ನಪೂರ್ಣ ಹೆಸರಲ್ಲಿ 1,19,00,000 ರೂಪಾಯಿ ಮೌಲ್ಯದ ಆಸ್ತಿ, 560 ಗ್ರಾಂನಷ್ಟು ಚಿನ್ನಾಭರಣ ಇದೆ. ಶಶಿಕಲಾ ಜೊಲ್ಲೆ ಬಿಜೆಪಿ ನಾಯಕಿ ಶಶಿಕಲಾ ಜೊಲ್ಲೆ ನಿಪ್ಪಾಣಿ ಕ್ಷೇತ್ರದಿಂದ 2 ಸಲ ಗೆದ್ದಿದ್ರು. ಹಿಂದಿನ ಸರ್ಕಾರದಲ್ಲಿ ಸಚಿವೆಯೂ ಆಗಿದ್ರು. ಅಣ್ಣಾ ಸಾಹೇಬ್ ಶಂಕರ್ ಜೊಲ್ಲೆ ಇವರ ಪತಿ. ಇವರು ಕೂಡ ರಾಜಕೀಯದಲ್ಲಿದ್ದು ಚಿಕ್ಕೋಡಿಯಿಂದ ಸಂಸದರೂ ಆಗಿದ್ರು. ದಂಪತಿಗೆ 2 ಮಕ್ಕಳಿದ್ದಾರೆ. ಇವರ ಹತ್ರ 52,23,00,000 ರೂಪಾಯಿ ಮೌಲ್ಯದ ಆಸ್ತಿ, 944 ಗ್ರಾಂ ತೂಕದ ಚಿನ್ನವಿದೆ. 17 ಕ್ಯಾರೆಟ್ ವಜ್ರವೂ ಇದೆ. ರಮ್ಯಾ ಕಾಂಗ್ರೆಸ್ ನಾಯಕಿ ಮೋಹಕ ತಾರೆ ರಮ್ಯಾ 2013ರಲ್ಲಿ ಮಂಡ್ಯ ಲೋಕಸಭಾ ಉಪಚುನಾವಣೆಗೆ ಸ್ಪರ್ಧಿಸಿ ವಿನ್ ಆದ್ರು. ಆದರೆ 2014ರಲ್ಲಿ ಮತ್ತೆ ಅದೇ ಕ್ಷೇತ್ರದಲ್ಲಿ ಸ್ಪರ್ಧಿಸಿದಾಗ ಸೋಲು ಅನುಭವಿಸಿದ್ರು. ಇವರು ಇನ್ನೂ ಮದುವೆ ಆಗಿಲ್ಲ. ಇವರ ಹತ್ರ 2,80,00,000 ರೂಪಾಯಿ ಮೌಲ್ಯದ ಆಸ್ತಿ ಮತ್ತು 500 ಗ್ರಾಂ ತೂಕದ ಚಿನ್ನವಿದೆ. ಜಯಮಾಲಾ ಕಾಂಗ್ರೆಸ್ ನಾಯಕಿ ನಟಿ ಜಯಮಾಲಾ 1 ಸಲ MLC ಆಗಿ ಸಚಿವೆಯಾಗಿ ಕೆಲಸ ಮಾಡಿದ್ದಾರೆ. ಮೊದಲಿಗೆ ಟೈಗರ್ ಪ್ರಭಾಕರ್ ಮದುವೆ ಆಗಿದ್ದ ಈಕೆ ನಂತರದಲ್ಲಿ ಸಿನಿಮಾಟೋಗ್ರಾಫರ್ HM ರಾಮಚಂದ್ರರನ್ನ ಮದುವೆ ಆಗಿದ್ದಾರೆ. ಒಬ್ಬರು ಮಗಳಿದ್ದಾರೆ. ಉಮಾಶ್ರೀ ನಟಿ ಉಮಾಶ್ರೀ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡ್ರು. ಇವರು ತೇರದಾಳ ಕ್ಷೇತ್ರದಿಂದ ಒಂದು ಸಲ ಶಾಸಕಿಯಾಗಿ ಸಚಿವೆಯಾಗಿ ಕೆಲಸ ಮಾಡಿದ್ದಾರೆ.
ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿದ್ದ ಇವರಿಗೆ ಪತಿ ಕೈಕೊಟ್ಟು ಬೇರೆ ಮದುವೆ ಆದ್ರು. ಉಮಾಶ್ರೀಗೆ 2 ಮಕ್ಕಳಿದ್ದಾರೆ. ಇವರ ಹತ್ರ 5,83,00,000 ರೂಪಾಯಿ ಮೌಲ್ಯದ ಆಸ್ತಿ ಮತ್ತು 1 ಕೆಜಿ ಚಿನ್ನವಿದೆ. ಸೌಮ್ಯಾ ರೆಡ್ಡಿ ಕಾಂಗ್ರೆಸ್ ನಾಯಕಿ ಸಚಿವ ರಾಮಲಿಂಗಾರೆಡ್ಡಿ ಮಗಳು ಸೌಮ್ಯಾ ರೆಡ್ಡಿ. ಇವರು ಜಯನಗರ ಕ್ಷೇತ್ರದಿಂದ 1 ಸಲ ಶಾಸಕಿಯಾಗಿದ್ದಾರೆ. ಅಭಿಷೇಕ್ ರಾಜೆ ಅನ್ನೋರನ್ನ ಮದುವೆ ಆಗಿದ್ದು ಅವರು ಪೇಟಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರ ಹತ್ರ 2,30,00,000 ರೂಪಾಯಿ ಮೌಲ್ಯದ ಆಸ್ತಿ, 950 ಗ್ರಾಂ ತೂಕದ ಚಿನ್ನವಿದೆ. ಭವಾನಿ ರೇವಣ್ಣ ಜೆಡಿಎಸ್ ನಾಯಕಿ ಎಚ್.ಡಿ. ರೇವಣ್ಣ ಅವರ ಪತ್ನಿ ಈ ಭವಾನಿ ರೇವಣ್ಣ 1 ಸಲ ಜಿಲ್ಲಾ ಪಂಚಾಯಿತಿ ಸದಸ್ಯೆಯಾಗಿ ಆಯ್ಕೆ ಆಗಿದ್ದಾರೆ. ಬೇರೆ ಚುನಾವಣೆಗಳಲ್ಲಿ ಸ್ಪರ್ಧೆಗೆ ಅವಕಾಶ ಸಿಕ್ಕಿಲ್ಲ. ಇವರಿಗೆ 2 ಗಂಡು ಮಕ್ಕಳಿದ್ದಾರೆ. ಇವರ ಹತ್ರ 38,66,00,000 ರೂಪಾಯಿಯಷ್ಟು ಆಸ್ತಿ ಮತ್ತು 3 ಕೆಜಿ 100 ಗ್ರಾಂ ತೂಕದ ಚಿನ್ನವಿದೆ. 7 ಕ್ಯಾರೆಟ್ನ ವಜ್ರವೂ ಇದೆ. ಅನಿತಾ ಕುಮಾರಸ್ವಾಮಿ ಮಾಜಿ ಸಿಎಂ ಕುಮಾರಸ್ವಾಮಿ ಪತ್ನಿ ಜೆಡಿಎಸ್ ನಾಯಕಿ ಅನಿತಾ ಕುಮಾರಸ್ವಾಮಿ. ಸಿನಿಮಾ ನಿರ್ಮಾಣದ ಜೊತೆಗೆ ಇವರು 2 ಸಲ ಗೆದ್ದು ಶಾಸಕಿಯಾಗಿದ್ದಾರೆ. ಇವರಿಗೆ ಓರ್ವ ಮಗ ಇದ್ದಾರೆ. ಇವರ ಹೆಸರಲ್ಲಿ 154 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 3 ಕೆಜಿ 852 ಗ್ರಾಂನಷ್ಟು ಚಿನ್ನಾಭರಣ, 50 ಕ್ಯಾರೆಟ್ನ ವಜ್ರವಿದೆ. ಅಂಜಲಿ ನಿಂಬಾಳ್ಕರ್ ಕಾಂಗ್ರೆಸ್ ನಾಯಕಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಖಾನಾಪುರ ಕ್ಷೇತ್ರದಿಂದ 1 ಸಲ ಶಾಸಕಿಯಾಗಿದ್ದಾರೆ. ಇವರ ಪತಿ IPS ಅಧಿಕಾರಿ ಹೇಮಂತ್ ನಿಂಬಾಳ್ಕರ್. ದಂಪತಿಗೆ 2 ಮಕ್ಕಳಿದ್ದಾರೆ. ಅಂಜಲಿ ಬಳಿ 15,78,00,000 ರೂಪಾಯಿ ಮೌಲ್ಯದ ಆಸ್ತಿ ಮತ್ತು 800 ಗ್ರಾಂ ತೂಕದ ಚಿನ್ನವಿದೆ. ರೂಪಕಲಾ ಶಶಿಧರ್ ಕಾಂಗ್ರೆಸ್ ನಾಯಕಿ ಸಚಿವ KH ಮುನಿಯಪ್ಪ ಮಗಳು ರೂಪಕಲಾ ಶಶಿಧರ್. ಇವರು KGF ಕ್ಷೇತ್ರದಿಂದ 2ನೇ ಬಾರಿಗೆ ಶಾಸಕಿಯಾಗಿದ್ದಾರೆ. ಇವರ ಪತಿ ಶಶಿಧರ್ ವಿಧಾನಸಭೆ ಕಾರ್ಯದರ್ಶಿಯಾಗಿದ್ದಾರೆ. ರೂಪಕಲಾ ಬಳಿ 12,33,00,000 ರೂಪಾಯಿ ಮೌಲ್ಯದ ಆಸ್ತಿ ಮತ್ತು 500 ಗ್ರಾಂ ತೂಕದ ಚಿನ್ನವಿದೆ. ಕನೀಸ್ ಫಾತಿಮಾ ಕಾಂಗ್ರೆಸ್ ನಾಯಕಿ ಕಮರುಲ್ ಇಸ್ಲಾಂ ಪತ್ನಿ ಕನೀಸ್ ಫಾತಿಮಾ. ಇವರು ಕಲಬುರಗಿ ಉತ್ತರ ಕ್ಷೇತ್ರದಿಂದ 2 ಸಲ ಗೆದ್ದು ಶಾಸಕಿಯಾಗಿದ್ದಾರೆ. ಇವರ ಹತ್ರ 18,43,00,000 ರೂಪಾಯಿ ಮೌಲ್ಯದ ಆಸ್ತಿ ಮತ್ತು 3 ಕೆಜಿ 160 ಗ್ರಾಂ ಚಿನ್ನವಿದೆ. ಜೊತೆಗೆ 350 ಕ್ಯಾರೆಟ್ನ ವಜ್ರವೂ ಇದೆ. ಪೂರ್ಣಿಮಾ ಈಗ ಕಾಂಗ್ರೆಸ್ನಲ್ಲಿರೋ ಪೂರ್ಣಿಮಾ ಶ್ರೀನಿವಾಸ್ ಹಿರಿಯೂರಿನಿಂದ 1 ಸಲ ಶಾಸಕಿಯಾಗಿದ್ದಾರೆ. ಇವರ ಪತಿ ಶ್ರೀನಿವಾಸ್ ಕೂಡ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ದಂಪತಿಗೆ 2 ಮಕ್ಕಳಿದ್ದಾರೆ. ಇವರ ಹತ್ರ 122 ಕೋಟಿಯಷ್ಟು ಆಸ್ತಿ ಇದ್ದು 1 ಕೆಜಿ 700 ಗ್ರಾಂ ತೂಕದ ಚಿನ್ನ ಹೊಂದಿದ್ದಾರೆ. ಕುಸುಮಾ ಶಿವಳ್ಳಿ ಕಾಂಗ್ರೆಸ್ ನಾಯಕ CS ಶಿವಳ್ಳಿ ಅವರ ಪತ್ನಿ ಕುಸುಮಾ ಶಿವಳ್ಳಿ ಕುಂದಗೋಳ ಉಪಚುನಾವಣೆಯಲ್ಲಿ ಗೆದ್ದು 1 ಸಲ ಶಾಸಕಿಯಾಗಿದ್ರು. ಇವರಿಗೆ 3 ಮಕ್ಕಳಿದ್ದಾರೆ. ಕುಸುಮಾ ಹೆಸರಲ್ಲಿ 2,03,00,000 ರೂಪಾಯಿ ಮೌಲ್ಯದ ಆಸ್ತಿ ಇದ್ದು 100 ಗ್ರಾಂ ತೂಕದ ಚಿನ್ನವಿದೆ. ರೂಪಾಲಿ ಸಂತೋಷ್ ನಾಯಕ್ ಬಿಜೆಪಿ ನಾಯಕಿ ರೂಪಾಲಿ ಸಂತೋಷ್ ನಾಯಕ್ ಕಾರವಾರದಿಂದ ಗೆದ್ದು 1 ಸಲ ಶಾಸಕಿಯಾಗಿದ್ದಾರೆ. ಇವರ ಪತಿ ಸಂತೋಷ್ ನಾಯ್ಕ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. 5,77,00,000 ರೂಪಾಯಿ ಮೌಲ್ಯದ ಆಸ್ತಿ, 516 ಗ್ರಾಂ ತೂಕದ ಚಿನ್ನವೂ ಇದೆ. ಕುಸುಮಾ ದಿವಂಗತ IAS ಅಧಿಕಾರಿ DK ರವಿ ಅವರ ಪತ್ನಿ ಕುಸುಮಾ. ಇವರು ಈಗ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿದ್ದಾರೆ. RR ನಗರ ಕ್ಷೇತ್ರದಲ್ಲಿ 2 ಸಲ ಸ್ಪರ್ಧಿಸಿ ಸೋತಿದ್ದಾರೆ. ಕುಸುಮಾ ಬಳಿ 4,77,00,000 ರೂಪಾಯಿ ಮೌಲ್ಯದ ಆಸ್ತಿ, 100 ಗ್ರಾಂ ತೂಕದ ಚಿನ್ನವಿದೆ. ಶಾರದಾ ಪೂರ್ಯಾ ನಾಯಕ್ JDS ನಾಯಕಿ ಶಾರದಾ ಪೂರ್ಯಾ ನಾಯ್ಕ್ ಶಿವಮೊಗ್ಗ ಗ್ರಾಮಾಂತರದಿಂದ 2ನೇ ಸಲ ಗೆದ್ದು ಶಾಸಕಿಯಾಗಿದ್ದಾರೆ. ಪೂರ್ಯಾ ನಾಯ್ಕ್ ಅನ್ನೋರನ್ನ ಮದುವೆ ಆಗಿದ್ರು, ಆದ್ರೆ ಈಗ ಪತಿ ವಿಧಿವಶರಾಗಿದ್ದಾರೆ. ಶಾರದಾ ಬಳಿ 3 ಕೋಟಿ ಆಸ್ತಿ ಇದ್ದು 500 ಗ್ರಾಂ ತೂಕದ ಚಿನ್ನ ಇದೆ. ಕರೆಮ್ಮ ಜಿ ನಾಯಕ್ JDS ನಾಯಕಿ ಕರೆಮ್ಮ ಜಿ ನಾಯಕ್ ದೇವದುರ್ಗ ಕ್ಷೇತ್ರದಿಂದ ಗೆದ್ದು ಶಾಸಕಿಯಾಗಿದ್ದಾರೆ. ಇವರ ಪತಿ ಗೋಪಾಲಕೃಷ್ಣ ನಿವೃತ್ತ ಸರ್ಕಾರಿ ನೌಕರರಾಗಿದ್ದಾರೆ. ದಂಪತಿಗೆ 2 ಮಕ್ಕಳಿದ್ದಾರೆ. ಇವರ ಹತ್ರ 98 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಮತ್ತು 150 ಗ್ರಾಂ ತೂಕದ ಚಿನ್ನ ಇದೆ. ಭಗೀರಥಿ ಮುರುಳ್ಯ ಬಿಜೆಪಿ ನಾಯಕಿ ಭಗೀರಥಿ ಮುರುಳ್ಯ ಸುಳ್ಯದಿಂದ ಗೆದ್ದು ಶಾಸಕಿಯಾಗಿದ್ದಾರೆ. ಇವರ ಹತ್ರ 28 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಮತ್ತು 100 ಗ್ರಾಂ ಚಿನ್ನ ಇದೆ. ಭವ್ಯ ನರಸಿಂಹಮೂರ್ತಿ ಕಾಂಗ್ರೆಸ್ ನಾಯಕಿ ಭವ್ಯ ನರಸಿಂಹಮೂರ್ತಿ ರಾಜಾಜಿನಗರ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವರಿಗೆ ಇನ್ನೂ ಮದುವೆ ಆಗಿಲ್ಲ. ಆಸ್ತಿ ಬಗ್ಗೆಯೂ ಮಾಹಿತಿ ಇಲ್ಲ.
ಮಂಜುಳಾ ಲಿಂಬಾವಳಿ. ಅರವಿಂದ್ ಲಿಂಬಾವಳಿ ಪತ್ನಿ ಬಿಜೆಪಿ ನಾಯಕಿ ಈ ಮಂಜುಳಾ ಲಿಂಬಾವಳಿ. ಇವರು ಮಹದೇವಪುರ ಕ್ಷೇತ್ರದಿಂದ ಗೆದ್ದು ಶಾಸಕಿಯಾಗಿದ್ದಾರೆ. ದಂಪತಿಗೆ 2 ಮಕ್ಕಳಿದ್ದಾರೆ. ಮಂಜುಳಾ ಬಳಿ 53 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದರಲ್ಲಿ 800 ಗ್ರಾಂನಷ್ಟು ಚಿನ್ನವೂ ಸೇರಿದೆ. ನಯನ ಮೋಟಮ್ಮ. ಕಾಂಗ್ರೆಸ್ ಹಿರಿಯ ನಾಯಕಿ ಮೋಟಮ್ಮ ಮಗಳು ಈ ನಯನ ಮೋಟಮ್ಮ. ಇವರು ಮೂಡಿಗೆರೆ ಕ್ಷೇತ್ರದಿಂದ ಗೆದ್ದು ಮೊದಲ ಬಾರಿಗೆ ಶಾಸಕಿಯಾಗಿದ್ದಾರೆ. ಪತಿ ವಿಕಾಶ್ ಜಾವರ್ ವಕೀಲರಾಗಿದ್ದಾರೆ. ದಂಪತಿಗೆ 1 ಮಗಳಿದ್ದಾರೆ. 10 ಕೋಟಿ 72 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಮತ್ತು 181 ಗ್ರಾಂ ಚಿನ್ನವನ್ನ ಹೊಂದಿದ್ದಾರೆ. ಲತಾ ಮಲ್ಲಿಕಾರ್ಜುನ್. ಈಗ ಕಾಂಗ್ರೆಸ್ನಲ್ಲಿರೋ ಲತಾ ಮಲ್ಲಿಕಾರ್ಜುನ್ ಹರಪನಹಳ್ಳಿಯಿಂದ ಪಕ್ಷೇತರವಾಗಿ ಗೆದ್ದು ಶಾಸಕಿಯಾಗಿದ್ದಾರೆ. ಇವರ ಪತಿ ಮಲ್ಲಿಕಾರ್ಜುನ್ ನಿವೃತ್ತ ಸರ್ಕಾರಿ ನೌಕರರಾಗಿದ್ದಾರೆ. 7 ಕೋಟಿ 29 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಮತ್ತು 1 ಕೆಜಿ ಚಿನ್ನ ಹೊಂದಿದ್ದಾರೆ. ಫ್ರೆಂಡ್ಸ್, ಇದು ರಾಜ್ಯದ ಮಹಿಳಾ ರಾಜಕಾರಣಿಗಳ ಬಗ್ಗೆ, ಅವರ ಕುಟುಂಬದ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನು ಅನಿಸುತ್ತೆ? ಇವರಲ್ಲಿ ಯಾರು ಬೆಸ್ಟ್? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.